ಹಲೋ, ಇವತ್ತು ನಾನು ನನ್ನ ಬ್ಯೂಟಿಫುಲ್ ಕ್ಲೈಂಟ್ಗೆ ಹಲ್ದಿ ಸೆರೆಮನಿಗೆ ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತಾ ಇದ್ದೀನಿ. ಹೇಗೆ ಡಿಸೈನ್ ಮಾಡ್ತಿದ್ದೀವಿ ಆ್ಯಂಡ್ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಬ್ಲೌಸ್ಗೆ ನಾವು ಪ್ಯಾಚಸ್ನ ಯೂಸ್ ಮಾಡ್ತಿದ್ದೀವಿ, ಎಂಬ್ರಾಯ್ಡ್ರಿ ಮಾಡ್ತಿಲ್ಲ. ಹಾಗಾಗಿ ಪ್ಯಾಚಸ್ದು ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇರುತ್ತೆ ಅದನ್ನ ನಾನು ಬರ್ನ್ ಮಾಡಿಕೊಂಡೆ. ದೆನ್ ಬ್ಲೌಸ್ನ ಸ್ಟ್ರಾಪ್ಲೆಸ್ ಹೊಲಿದು ಜೊತೆಗೆ ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟಿದ್ದೀನಿ ಫ್ರಂಟ್ ನೆಕ್ ಲೈನ್ಗೆ. ದೆನ್ ಪ್ಯಾಚಸ್ನ ಸ್ಟಿಕ್ ಮಾಡ್ತಿದ್ದೀನಿ. ನೀಟಾಗಿ ಪ್ಲೇಸ್ಮೆಂಟ್ ಮಾಡ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಆ ಪ್ಲೇಸ್ಮೆಂಟ್ ಕಂಪ್ಲೀಟ್ ಆಯಿತು. ಬಟ್ ಇದಕ್ಕಿಂತ ದೊಡ್ಡ ಟಾಸ್ಕ್ ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಫ್ಲವರ್ಸ್ಗೆ ಯೆಲ್ಲೋ ಕಲರ್ದು ಪೇಂಟ್ ಮಾಡಿ ಸೊ ಅದು ಡ್ರೈ ಆಗೋದಕ್ಕೆ ವೆಯ್ಟ್ ಮಾಡಬೇಕು. ಇದೇ ಒಂದೂವರೆ ದಿನ ತಗೊಳತ್ತೆ ಡ್ರೈ ಆಗ್ಲಿಕ್ಕೆ ನೀಟಾಗಿ. ಸೊ ಇದಾದ್ಮೇಲೆ ಅದನ್ನ ಸ್ಟಿಕ್ ಮಾಡೋದು ಇನ್ನೊಂದು ದೊಡ್ಡ ಟಾಸ್ಕ್ ಅನ್ಬೋದು. ನೀಟಾಗಿ ಪ್ಲೇಸ್ಮೆಂಟ್ನ ನೋಡಿಕೊಂಡು ಸ್ಟಿಕ್ ಮಾಡಬೇಕು. ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಆಫ್ಟರ್ 2 to 3 ಡೇಸ್ ಆಫ್ ವರ್ಕ್ ನನಗಂತೂ ಹಲ್ದಿ ಔಟ್ಫಿಟ್ ತುಂಬಾ ಇಷ್ಟ ಆಯಿತು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಬ್ರೈಡ್ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಅವ್ರಿಗೆ ಕಳಿಸಿದ ಮೇಲೆ ಗೊತ್ತಾಗೋದು. ಶಿ ಈಸ್ ನಾಟ್ ಫ್ರಮ್ ಮೈಸೂರ್. ಸೊ ಅವ್ರಿಗೆ ನಾವು ಕೊರಿಯರ್ ಮಾಡ್ತೀವಿ ಇದನ್ನು. ಆ್ಯಂಡ್ ಬಿಫೋರ್ ಐ ಸೆಂಡ್ ದಿಸ್ ಕಾಸ್ಟ್ಯೂಮ್ ಒಂದ್ಸತಿ ನಿಮಗೆ ತೋರಿಸ್ಬಿಡ್ತೀನಿ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಒನ್ ಸೈಡ್ ಸ್ಟ್ರಾಪ್ಗೆ ನೀಟಾಗಿ ಫಿಲ್ ಮಾಡಿದ್ವಿ ಫ್ಲವರ್ಸ್ನ. ಆ್ಯಂಡ್ ಇನ್ನೊಂದು ಸೈಡು ಪ್ಯಾಚಸ್ ಇಂದ ರೆಡಿ ಆಗಿದೆ. ಕಂಪ್ಲೀಟ್ ಫ್ರಂಟ್ ಹೀಗೆ ಬರುತ್ತೆ ಬ್ಲೌಸು. ವೇಸ್ಟ್ ಲೈನ್ಗೂ ಕೂಡ ನಾನು ಸ್ವಲ್ಪ ಫ್ಲವರ್ ಆ್ಯಡ್ ಮಾಡಿದ್ದೀನಿ, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ಪ್ಲೇನ್ ಆಗುತ್ತೆ ಅಂತ ಹೇಳಿ. ಸೊ ಫೈನಲಿ ಈ ತರ ಕಾಣಿಸ್ತಾ ಇದೆ. ಕ್ಲೈಂಟ್ಸ್ಗೆ ಫೋಟೋ ಶೇರ್ ಮಾಡಿದ್ವಿ, ಅವ್ರಿಗೂ ತುಂಬಾ ಇಷ್ಟ ಆಯ್ತು, ನಮಗೂ ತುಂಬಾ ಖುಷಿ ಆಯ್ತು. ನಿಮ್ಗೆ ಏನ್ ಅನಿಸ್ತು ತಿಳಿಸಿ.